ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದೇ ಆಗಸ್ಟ್ 28ರಂದು ಶ್ರಾವಣ ಮಾಸದ ಅತ್ಯಂತ ಪವಿತ್ರವಾದ ಶ್ರಾವಣ ಹುಣ್ಣಿಮೆ, ರಕ್ಷಾಬಂಧನ ಹಾಗೆಯೇ ಚಂದ್ರಗ್ರಹಣ ಮೂರು ಒಂದೇ ದಿನ ಬರ್ತಾ ಇದೆ. ಇಲ್ಲಿ ವೀಕ್ಷಕರೇ, ಈ ಅಪರೂಪದ ದಿನದಂದು ಚಂದ್ರನಿಂದ ಅತ್ಯಂತ ಪ್ರಬಲ ಧನಾತ್ಮಕ ಶಕ್ತಿಗಳು ಭೂಮಿಗೆ ಹರಿಯಲಿದೆ. ಈ ದಿನ ನೀವು ಮಾಡುವ ಒಂದು ಸಣ್ಣ ಪೂಜೆ ಮತ್ತು ಮ್ಯಾನಿಫೆಸ್ಟೇಷನ್ ನಿಮ್ಮ ಜೀವನದ ಸಮಸ್ತ ಬಡತನ, ದುಃಖ ಮತ್ತು ದುಷ್ಟ ಶಕ್ತಿಗಳನ್ನು ತೊಲಗಿಸಿ ಯಶಸ್ಸು ಹಾಗೆ ಸಂಪತ್ತನ್ನು ತಂದುಕೊಡುತ್ತೆ. ಅದರ ಜೊತೆಗೆ ನಮ್ಮ ಭಾರತದಲ್ಲಿ ಚಂದ್ರಗ್ರಹಣ ಗೋಚಾರ ಇದೆಯಾ, ರಾಖಿ ಕಟ್ಟಲು ಅತ್ಯಂತ ಶುಭ ಮುಹೂರ್ತ ಯಾವುದು, ಹಾಗೆಯೇ ಈ ದಿನ ಯಾವ ಒಂದು ಸಣ್ಣ ತಪ್ಪುಗಳನ್ನ ಮಾಡಲೇಬಾರ್ದು, ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡಲಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ. ಮೊದಲಿಗೆ ವೀಕ್ಷಕರೇ, ಶ್ರಾವಣ ಹುಣ್ಣಿಮೆ ಸಮಯ ಹೀಗಿದೆ. ಆಗಸ್ಟ್ 27ರ ರಾತ್ರಿಯಿಂದಲೇ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಹಾಗೆಯೇ ಆಗಸ್ಟ್ 28ರ ದಿನ ಪೂರ್ತಿ ಹುಣ್ಣಿಮೆ ತಿಥಿ ಇರುತ್ತೆ. ಈಗ ದಿನದ ಪವಿತ್ರ ಮುಹೂರ್ತಗಳು ಹೀಗಿದೆ. ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದು ಆಗಸ್ಟ್ 27ರ ರಾತ್ರಿ 10:15ರ ನಂತರ. ಹಾಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗೋದು ಆಗಸ್ಟ್ 28ರ ರಾತ್ರಿ 11 ಗಂಟೆಯವರೆಗೆ. ಪೂಜೆಗೆ ಶ್ರೇಷ್ಠವಾಗಿರುವಂಥ ಸಮಯ ಆಗಸ್ಟ್ 28ರ ಬೆಳಗ್ಗೆ 6 ಗಂಟೆಯಿಂದ 10:30ರ ಒಳಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಥವಾ ಹುಣ್ಣಿಮೆ ಪೂಜೆ ಮಾಡೋದು ಅತ್ಯಂತ ಶುಭ. ಹುಣ್ಣಿಮೆಯ ದಿನ ಮನೆಗೆ ಧನಾತ್ಮಕ ಶಕ್ತಿ ಬರಲು ಮತ್ತು ದೈವಿಕ ಅನುಗ್ರಹ ಸಿಗಲು ಕೆಲವು ಕಾರ್ಯಗಳನ್ನ ನಾವು ಮಾಡಲೇಬಾರ್ದು ಎಂದು ಶಾಸ್ತ್ರಗಳು ಹೇಳುತ್ತೆ. ಆ ಶಾಸ್ತ್ರಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಹುಣ್ಣಿಮೆಯ ದಿನ ಮಾಂಸಾಹಾರ ಹಾಗೆ ಮದ್ಯಪಾನ ಮಾಡಬಾರ್ದು. ಮನೆಯಲ್ಲಿ ಯಾರಿಗೂ ಬೈಯೋದು, ಜಗಳ ಮಾಡೋದು ಅಥವಾ ಹಳೆಯ ಕೆಟ್ಟ ನೆನಪುಗಳನ್ನ ನೆನೆದು ಕೊರಗೋದನ್ನ ಮಾಡಬಾರ್ದು. ಹುಣ್ಣಿಮೆಯ ದಿನ ತುಳಸಿ ದಳವನ್ನು ಕೀಳಬಾರ್ದು. ಯಾಕೆ ಅಂದರೆ ತುಳಸಿ ಲಕ್ಷ್ಮೀ ದೇವಿಯ ಸ್ವರೂಪ. ಪೂಜೆಗೆ ತುಳಸಿ ಬೇಕಿದ್ರೆ ಒಂದು ದಿನ ಮುಂಚಿತವಾಗಿಯೇ ಕಿತ್ತಿ ಇಟ್ಕೊಳ್ಬೇಕು. ಹುಣ್ಣಿಮೆಯ ಸಂಜೆ ಮನೆ ಬಾಗಿಲನ್ನು ಮುಚ್ಚಿ ಮನೆಯನ್ನು ಕತ್ತಲೆಯನ್ನಾಗಿ ಇಡಬಾರ್ದು. ಯಾಕೆ ಅಂದರೆ ಹುಣ್ಣಿಮೆಯ ಸಂಜೆ ಲಕ್ಷ್ಮೀ ದೇವಿಯ ಆಗಮನದ ಸಮಯ. ಹಾಗಾಗಿ ಮನೆಯ ಉತ್ಸಿಲ ಬಳಿ ಹಾಗೆ ಪೂಜಾ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಆ ಲಕ್ಷ್ಮೀ ದೇವಿಯನ್ನು ಬರಮಾಡ್ಕೊಳ್ಬೇಕು. ಹಾಗೆಯೇ ವೀಕ್ಷಕರೇ, ಹುಣ್ಣಿಮೆಯ ದಿನದಂದು ಮಾಡುವ ದಾನ 10 ಪಟ್ಟು ಪುಣ್ಯವನ್ನು ತರುತ್ತೆ. ಈ ಹುಣ್ಣಿಮೆಯ ದಿನ ಯಾರನ್ನಾದರೂ ನಾವು ಬರಿಗೈಯಲ್ಲಿ ಕಳಿಸಿದ್ರೆ ನಮ್ಮ ಧನಾತ್ಮಕ ಎನರ್ಜಿ ಕಡಿಮೆ ಆಗುತ್ತೆ. ಹಾಗೆಯೇ ಈ ಪವಿತ್ರ ದಿನದಂದು ಕೂದಲನ್ನು ಕಟ್ ಮಾಡಿಸೋದು ಹಾಗೆ ಉಗುರನ್ನು ಕತ್ತರಿಸೋದನ್ನ ಮಾಡಬಾರ್ದು. ಹುಣ್ಣಿಮೆಯ ರಾತ್ರಿ ಹಾಲನ್ನು ಒಚ್ಚಿಲ ಹೊರಗೆ ದಾನ ಮಾಡೋದು ಅಥವಾ ಚೆಲ್ಲೋದನ್ನು ಮಾಡಬಾರ್ದು. ಹಾಲು ಚಂದ್ರನ ಸಂಕೇತವಾಗಿರೋದ್ರಿಂದ ಅದನ್ನು ಗೌರವಿಸಬೇಕು. ಹಾಗೆ ಚಂದ್ರನಿಗೆ ಅರ್ಘ್ಯ ಕೊಡುವಾಗ ಮಾತ್ರ ಹಾಲನ್ನು ಬಳಸಬೇಕು. ಹಾಗೆಯೇ ಓಂ ಸೋಮಾಯ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ಪಠನೆಯನ್ನು ಮಾಡಬೇಕು. ಈಗ ವೀಕ್ಷಕರೇ, ಅನೇಕರಿಗೆ ಇರುವ ದೊಡ್ಡ ಗೊಂದಲ ಏನು ಅಂತ ಅಂದರೆ ಚಂದ್ರಗ್ರಹಣದ ಸೂತಕ ಕಾಲ ಭಾರತದಲ್ಲಿ ಇದೆಯಾ ಅನ್ನೋದು. ಆಗಸ್ಟ್ 28ರಂದು ಸಂಭವಿಸುವ ಚಂದ್ರಗ್ರಹಣವು ಭಾರತದಲ್ಲಿ ಕಾಣಿಸೋದಿಲ್ಲ. ಯಾಕೆ ಅಂದರೆ ಈ ಗ್ರಹಣವು ಬೆಳಗ್ಗೆ 6:50ರಿಂದ ಮಧ್ಯಾಹ್ನ 12:31ರವರೆಗೆ ಸಂಭವಿಸುತ್ತೆ. ಈ ಸಮಯದಲ್ಲಿ ಭಾರತದಲ್ಲಿ ಹಗಲಿರೋದ್ರಿಂದ ಚಂದ್ರನು ಮುಳುಗಿರ್ತಾನೆ. ಈ ಗ್ರಹಣ ಏನಿದ್ರು ಯುರೋಪಿಯನ್ ಕಂಟ್ರೀಸ್, ಅಮೆರಿಕ ಈ ದೇಶದಲ್ಲಿ ಮಾತ್ರ ಗೋಚಾರ ಆಗುತ್ತೆ. ಹಾಗಾಗಿ ಭಾರತದಲ್ಲಿ ಗ್ರಹಣ ಗೋಚಾರ ಇಲ್ಲದೆ ಇರೋದ್ರಿಂದ ಯಾವುದೇ ಸೂತಕ ನಿಯಮಗಳು ಅನ್ವಯ ಆಗೋದಿಲ್ಲ. ನೀವು ಯಾವುದೇ ಭಯವಿಲ್ಲದೆ ಧಾರ್ಮಿಕ ಕಾರ್ಯಗಳನ್ನು ಹಾಗೆ ಆ ದಿನ ರಕ್ಷಾಬಂಧನವನ್ನು ಆಚರಣೆಯನ್ನು ಮಾಡ್ಬೋದು. ಅಕ್ಕ ತಂಗಿಯರು ತಮ್ಮ ಸಹೋದರರಿಗೆ ರಾಖಿ ಕಟ್ಟಲು ಈ ದಿನ ಬಹಳನೇ ಶ್ರೇಷ್ಠ. ರಾಖಿ ಕಟ್ಟಲು ಶುಭ ಸಮಯ ಯಾವುದು ಅಂದರೆ ಬೆಳಗ್ಗೆ 6:15ರಿಂದ ಮಧ್ಯಾಹ್ನ 1:30ರವರೆಗೆ ಅತ್ಯಂತ ಶುಭ ಸಮಯವಿರುತ್ತೆ. ಇನ್ನು ಸೋದರನ್ನ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂರಿಸಿ ಹಣೆಗೆ ಅರಿಶಿನ ಕುಂಕುಮಗೆ ಅಕ್ಷತೆಯನ್ನು ಹಚ್ಚಿ ಬಲಗೈಗೆ ಪ್ರೀತಿಯಿಂದ ರಾಖಿ ಕಟ್ಟಿ ಸಿಹಿ ತಿನ್ನಿಸಿ ಸಹೋದರನಿಗೆ ದೃಷ್ಟಿ ತೆಗೆದು ಅವರ ದೀರ್ಘಾಯುಷ್ಯ ಮತ್ತು ಏಳಿಗೆಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಈ ರಕ್ಷಾಬಂಧನ ಅಂದರೆ ರಕ್ಷಣೆ, ಪ್ರೀತಿ ಮತ್ತು ಭರವಸೆಯ ಪವಿತ್ರ ಬಂಧ. ಪ್ರತಿಯೊಬ್ಬ ಅಕ್ಕ ತಂಗಿಯು ತನ್ನ ಅಣ್ಣನಿಗೆ ಅಥವಾ ತಮ್ಮನಿಗೆ ರಾಖಿ ಕಟ್ಟಿ ಅವನಿಂದ ಪ್ರೀತಿಯ ಆಶೀರ್ವಾದ ಪಡೆಯುವ ಕಾತರದಲ್ಲಿ ಇದ್ದೇ ಇರ್ತಾರೆ. ಒಂದು ಪಕ್ಷದಲ್ಲಿ ಅಣ್ಣ ತಮ್ಮ ಇಲ್ಲ ಅಂತ ಅಂದರೆ ನೀವು ಚಿಂತೆ ಮಾಡೋದು ಬೇಡ. ಏಕೆಂದರೆ ನಮ್ಮನ್ನು ರಕ್ಷಣೆ ಮಾಡುವಂಥ ಆ ಭಗವಂತ
ವಿಘ್ನ ನಿವಾರಕ ಗಣಪತಿಗೆ ಅಥವಾ ಬಾಲಕೃಷ್ಣನಿಗೆ, ರಾಮನಿಗೆ ಈ ಥರ ವಿಗ್ರಹಗಳಿಗೆ ನೀವು ರಾಖಿಯನ್ನು ಕಟ್ಟಿ ಪೂಜೆಯನ್ನು ಸಲ್ಲಿಸ್ಬೋದು. ಮನೆಯಲ್ಲಿ ಅಕ್ಕ ತಂಗಿಯರು ಇಬ್ಬರೇ ಇದ್ದರೆ ಒಬ್ರಿಗೊಬ್ರು ರಾಖಿ ಕಟ್ಟಿ ಪ್ರೀತಿಯನ್ನು ಹಂಚ್ಕೊಳ್ಬೋದು. ಹಾಗೆಯೇ ನಿಮ್ಮನ್ನು ಸ್ವಂತ ತಂಗಿಯಂತೆ ನೋಡಿಕೊಳ್ಳುವ ನೆರೆಹೊರೆಯವರು, ಸಹೋದರ ಸಂಬಂಧಿಗಳು ಅಥವಾ ನಿಷ್ಠಾವಂತ ಸ್ನೇಹಿತರಿಗೆ ರಾಖಿಯನ್ನು ಕಟ್ಟಿ ಆಶೀರ್ವಾದ ಪಡೆಯಬಹುದು. ವೀಕ್ಷಕರೇ, ಹುಣ್ಣಿಮೆಯಂದು ಚಂದ್ರನ ಬೆಳಕಿನಲ್ಲಿ ಅತ್ಯಂತ ಶಕ್ತಿಶಾಲಿ ಧನಾತ್ಮಕ ತರಂಗಗಳಿರುತ್ತೆ. ಹುಣ್ಣಿಮೆಯ ರಾತ್ರಿ ಈ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಈಡೇರುತ್ತೆ. ಆ ಒಂದು ಸರಳ ಮ್ಯಾನಿಫೆಸ್ಟೇಷನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಮ್ಯಾನಿಫೆಸ್ಟೇಷನ್ನ ನಾವು ಆಗಸ್ಟ್ 28ರ ರಾತ್ರಿಯಂದೇ ಮಾಡಬೇಕು. ಫಸ್ಟ್ ಒಂದು ಲೋಟದಲ್ಲಿ ಶುದ್ಧವಾಗಿರುವಂಥ ನೀರನ್ನು ತಗೊಳ್ಬೇಕು. ಅದನ್ನು ಚಂದ್ರನ ಬೆಳಕಿನಲ್ಲಿ ಅಥವಾ ಕಿಟಕಿಯ ಬಳಿ 15 ನಿಮಿಷ ಬಿಡಬೇಕು. ಅಂದರೆ ಚಂದ್ರನ ಕಿರಣಗಳು ಆ ನೀರಿನ ಮೇಲೆ ಬೀಳಬೇಕು. ಆ ರೀತಿ ನಾವು ಇಡಬೇಕು. ಅದಾದಮೇಲೆ ಆ ಲೋಟನ ಕೈಯಲ್ಲಿ ಹಿಡಿದು ನಿಮ್ಮ ಮನಸ್ಸಿನಲ್ಲಿ ಪ್ರಮುಖ ಆಸೆಗಳನ್ನು 3 ಬಾರಿ ಹೇಳ್ಕೊಳ್ಬೇಕು. ಯಾವುದಾದ್ರೂ ಒಂದು ಆಸೆಯನ್ನು ನೀವು ಹೇಳ್ಕೊಳ್ಳಿ. ಎಕ್ಸಾಂಪಲ್, ಜಾಬಿನ ಅವಶ್ಯಕತೆ ಇರುತ್ತೆ ಅಥವಾ ಹಣಕಾಸಿನ ಸಮಸ್ಯೆ ಇರುತ್ತೆ. ಸೊ ಯಾವುದಾದ್ರೂ ಒಂದನ್ನು ಪರ್ಟಿಕ್ಯುಲರ್ ಆಗಿ ಆ ಒಂದು ಆಸೆಯನ್ನು 3 ಬಾರಿ ಹೇಳ್ಕೊಳ್ಬೇಕು. ಅದಾದಮೇಲೆ ಆ ನೀರನ್ನ ಕುಡಿಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮತ್ತು ಚಂದ್ರನ ಶಕ್ತಿ ಒಂದಾಗಿ ಆಸೆಗಳು ಈಡೇರುತ್ತೆ. ಇನ್ನೊಂದು ಸಿಂಪಲ್ ಆಗಿರುವಂಥ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನಿಮ್ಗೆ ಹೇಳ್ಕೊಡ್ತೀನಿ. ಈ ಒಂದು ಟೆಕ್ನಿಕ್ನ ನೀವು ಆಗಸ್ಟ್ 28 ಬೆಳಗ್ಗೆನೇ ಮಾಡಬೇಕು. ಈಗ ನಾನು ನಿಮಗೆ ಏನು ಹೇಳ್ತೀನಿ ಅದನ್ನು ಬೆಳಗ್ಗೆ 3 ಸಾರಿ, ಮಧ್ಯಾಹ್ನ 6 ಸಾರಿ, ಹಾಗೆಯೇ ರಾತ್ರಿ 9 ಸಾರಿ ಇದನ್ನು ಮಾಡಬೇಕು. ಏನಿಲ್ಲ, ಸಿಂಪಲಾಗಿ ಒಂದು ಬಿಳಿ ಹಾಳೆಯನ್ನು ತಗೊಳ್ಳಿ. ಅದಕ್ಕೆ ಕೆಂಪು ಅಥವಾ ಹಸಿರು ಬಣ್ಣದ ಪೆನ್ನನ್ನು ತಗೊಳ್ಬೇಕು. ಈ ಪೆನ್ನಿನಿಂದ ಪೇಪರ್ ಮೇಲೆ ನಿಮ್ಮ ಆಸೆಯನ್ನು ಬರಿಬೇಕು. ಯಾವ ರೀತಿ ಬರಿಬೇಕು ಅಂದರೆ, ಫಾರ್ ಎಕ್ಸಾಂಪಲ್, ನನಗೆ ಒಳ್ಳೆಯ ಕೆಲಸ ಸಿಕ್ಕಿದ್ದಕ್ಕಾಗಿ ಧನ್ಯವಾದಗಳು. ಅಂದರೆ ನನಗೆ ಆಲ್ರೆಡಿ ಕೆಲಸ ಸಿಕ್ಕಿದೆ, ಅದಕ್ಕೋಸ್ಕರ ಥ್ಯಾಂಕ್ ಯು. ಈ ಥರ ನೀವು ಬರಿಬೇಕು. ನನಗೆ ಒಳ್ಳೆಯ ಕೆಲಸ ಸಿಕ್ಕಿದ್ದಕ್ಕಾಗಿ ಧನ್ಯವಾದಗಳು. ಈ ರೀತಿ 3 ಬಾರಿ ಬೆಳಗ್ಗೆ ಬರಿಬೇಕು, 6 ಬಾರಿ ಮಧ್ಯಾಹ್ನ ಬರಿಬೇಕು, 9 ಬಾರಿ ರಾತ್ರಿ ಬರಿಬೇಕು. ಬರೆದಾದ್ಮೇಲೆ ಆ ಒಂದು ಪೇಪರ್ನ ನೀವು ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ಬೋದು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಚಂದ್ರನ ಮತ್ತು ಬ್ರಹ್ಮಾಂಡದ ಎನರ್ಜಿ ನಿಮ್ಮ ಆಲೋಚನೆಗೆ ಜೋಡಣೆಯಾಗಿ ನೀವು ಅಂದುಕೊಂಡ ಕೆಲಸ ಶೀಘ್ರವಾಗಿ ಕೈಗೊಳ್ಳುತ್ತೆ. ಹಾಗೆಯೇ ನಿಮ್ಮ ಗುರಿಯ ಮೇಲೆ ಸ್ಪಷ್ಟತೆ ಸಿಗುತ್ತೆ. ಹಾಗೆ ನಕಾರಾತ್ಮಕ ಆಲೋಚನೆಗಳು ಹಾಗೆ ಅಡೆತಡೆಗಳು ಸಂಪೂರ್ಣವಾಗಿ ದೂರ ಆಗುತ್ತೆ. ಸಾಮಾನ್ಯವಾಗಿ ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ 21 ಅಥವಾ 45 ದಿನಗಳು ಮಾಡಲಾಗುತ್ತೆ. ಆದರೆ ಆಗಸ್ಟ್ 28 ಹುಣ್ಣಿಮೆ ಇದೆ, ಗ್ರಹಣ ಇದೆ, ವಿಶೇಷವಾಗಿ ರಕ್ಷಾಬಂಧನ ಸಹ ಇದೆ. ಹಾಗಾಗಿ ಈ ವಿಶೇಷ ದೈವಿಕ ದಿನಗಳಲ್ಲಿ ಒಂದು ದಿನ ಪೂರ್ತಿ ಮನಸ್ಸಿನಿಂದ ಮಾಡಿದ್ರೆ ಇದು ಅತ್ಯಂತ ಶಕ್ತಿಶಾಲಿ ಫಲಿತಾಂಶವನ್ನು ನಮಗೆ ನೀಡುತ್ತೆ. ಹಾಗಾಗಿ ಯಾರು ಕೂಡ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ಈ ಒಂದು ಮ್ಯಾನಿಫೆಸ್ಟೇಷನ್ನ ಶ್ರದ್ಧಾ ಭಕ್ತಿಯಿಂದ ಮಾಡಿ ನಿಮ್ಮ ಆಸೆಯನ್ನು ಈಡೇರಿಸ್ಕೊಳ್ಳಿ. ವೀಕ್ಷಕರೇ, ಈ ಪವಿತ್ರವಾದ ಶ್ರಾವಣ ಹುಣ್ಣಿಮೆಯ ದಿನ ಚಂದ್ರನ ಅಖಂಡ ಶಕ್ತಿ ಮತ್ತು ರಕ್ಷಾಬಂಧನ ಪ್ರೀತಿಯ ದೈವಿಕ ತರಂಗಗಳು ನಿಮ್ಮ ಇಡೀ ಜೀವನವನ್ನು ಆವರಿಸಲಿ. ನಿಮ್ಮ ಮನಸ್ಸಿನ ಎಲ್ಲ ದುಃಖ, ಭಯ ಮತ್ತು ಬಡತನ ದೂರವಾಗಿ ಯಶಸ್ಸು, ಆರೋಗ್ಯ ಮತ್ತು ಆರ್ಥಿಕ ಸಮೃದ್ಧಿ ನಿಮ್ಮದಾಗಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ದೈವಿಕ ಹಾಗೆ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ದೇಗುಲದಾರಿ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ಬಾರಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.